ಬರ್ತಾರೆ ಅವ್ರ ಪರಿಸ್ಥಿತಿ ನೋಡಿದ್ರೆ ಅವ್ರ ಬದುಕನ್ನು ನೋಡಿದ್ರೆ ಎಷ್ಟು ನೋವು ಅನ್ನಿಸ್ತದಪ್ಪ ಅಂದ್ರೆ ಅದನ್ನು ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವು ಅನ್ನಿಸ್ತದೆ. ಈ ಸರ್ಕಾರಗಳಿಗೆ ಯಾಕೆ ಅನ್ನಿಸೋದಿಲ್ಲ? ಎಂಥೆಂಥ ಸ್ಕೀಮ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಯಾರಿಗೂ ಕೊಟ್ಟುಬಿಡ್ತಾರೆ. ನೋಡಿರಿ, ಕಾರ್ಪೊರೇಟ್ಗಳಿಂದ ಏನು ಲಾಭ ಆಯ್ತು ನಮಗೆ? ಉದ್ಯೋಗ ಸಿಕ್ಕುನ ಸೃಷ್ಟಿ ಯಾವುದನ್ನ ಈ ಕಾರ್ಪೊರೇಟ್ರಿಂದ ಇರುವ ನಮ್ಮ ಟೋಟಲ್ ಬಜೆಟ್ದಲ್ಲಿ ಮ್ಯಾಕ್ಸಿಮಮ್ ಅವರ ಹೊಡ್ಕೊಂತಾರೆ ಆಗಿಬಿಟ್ಟಿದ್ರೆ. ಯಾಕಂದ್ರೆ ಅವ್ರು ಪಾರ್ಟಿ ಬಂದು ಕೊಡ್ತಾರೆ, ಪಾರ್ಟಿ ನಡೆಸ್ತಾರೆ, ಗೆಲ್ಲೋದು ಕಾರ್ಯಕರ್ತರು ಹಾಕಾರ, ಹೋಟ್ಕೊಳ್ಳೋದಕ್ಕೆ ರೊಕ್ಕ ಕೊಡ್ತಾರೆ, ಪಾಪಿ ಬಡ ಶಿಕ್ಷಕರಿಗೆ ಇದು ಕೊಡೋದು, ಅವ್ರ ಬದುಕು ಕಷ್ಟ ಆಯಿತು ಅಂತ ಕೊಡ್ತಾರೆ. ಅವ್ರಿಗೆ ಕೊಟ್ಟದಕ್ಕೆ ಲಾಭನೂ ಕೊಡ್ತಾರೆ. ಅವ್ರಿಗೆ ನಮ್ಮ ಕಾನೂನು ಪರಿಸ್ಥಿತಿ ಅವ್ರ ಪರನೇ ಇರುವಂಗೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕಾರ್ಮಿಕರಿಗೆ ಏನೂ ಇಲ್ಲ ಇಲ್ಲಿ ಪರಿಸ್ಥಿತಿ. ಈಗೆಲ್ಲ ಇದ್ದಾಗ ಈ ದಿಶೆಯಲ್ಲಿ ನಮ್ಮ ಸರ್ಕಾರಗಳು ಯಾಕೆ ಚಿಂತನೆ ಮಾಡ್ಬೋದು ಅಂತ ಇವತ್ತು ನಾವು ಸ್ಟ್ರೈಕ್ ಮಾಡೋ ಶಕ್ತಿನೂ ಕಳ್ಕೊಂಡಿದ್ದೀವಿ ಇವತ್ತು ನಾವು. ಯಾಕಂದ್ರೆ ನಮ್ಮ ಕೋರ್ಟ್ಗಳು ನಾವು ಒಂದಿಷ್ಟು ಏನು ಬೇಡಿಕೆ ಇಟ್ಟು ಸ್ಟ್ರೈಕ್ ಮಾಡಿದ್ರೆ ಯಾರಿಗೂ ಒಂದಿಷ್ಟು ತೊಂದರೆ ಆದರೆ ಅಟ್ಯಾಕ್ ನಮ್ಮೆಲ್ಲ ಮಾಡ್ತದೆ, ಹಸ್ತವ್ರ ಮೇಲೆ ಮಾಡ್ತದೆ. ಅದು ಇಲ್ಲೇ ಅದಕ್ಕಾಗಿ ಈ ಒಂದು ನೆಲೆಯಲ್ಲಿ ಅವ್ರೇನು ಹೇಳಿದಾರೆ, ನಮ್ಮ ಮಹಾಬಲೇಶ್ವರ್ ರಾವ್ ನಿವೃತ್ತ ಪ್ರಾಧ್ಯಾಪಕರು ಹೇಳಿದಾರೆ, ಪ್ರಜ್ವಲ್ಗೆ ಅಷ್ಟೆಲ್ಲ ಕೊಡ್ತೀರಪ್ಪ, ನಮ್ಮ ಶಿಕ್ಷಕರಿಗೆ ಕೊಡ್ರಿ, ಅವ್ರ ಬದುಕು ನಡೆಯೋಂಗೆ ಮಾಡಿರಿ, ಅವ್ರು ಎರಡೂ ಹೊತ್ತಿನ ಊಟಕ್ಕೆ ಅವರ ತುತ್ತಿನ ಚೀಲಕ್ಕೆ ಒಂದು ಅನ್ನ ಸಿಗೋಂಗೆ ಮಾಡಿರಿ ಅಂತ ಭಾಳ ವಿನಯವಾಗಿ ಸರ್ಕಾರಗಳು ಹೇಳ್ತಾ ಇದ್ದಾರೆ. ಈ ಮಾತನ್ನು ಸರ್ಕಾರ ಕೇಳ್ತದಲ್ಲ, ಕೇಳೋ ಸ್ಥಿತಿ ಇಲ್ಲ ಇದ್ದಾರೆ. ಮೋದಿಯವ್ರು ಕೇಳ್ತಾರೆ, ಭಾಷಣ ಮೇಲೆ ಸಿಕ್ಕಾಪಟ್ಟೆ ಮಾಡ್ತಾರೆ. ಎಲ್ಲ ಹೋಯ್ತು ಮಾಡಿದ್ವು, ಅಷ್ಟು ಕೊಟ್ಟಿವಿ, ಪ್ಯಾಕೇಜ್ ತೊಗೊಳ್ರಿ ಎಲ್ಲ ಮಾತಾಡ್ತಾರೆ. ಸಿದ್ದರಾಮಯ್ಯವರು ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೆ ಹೇಳೇ ಹೇಳ್ತಾರೆ, ಗ್ಯಾರಂಟಿದ ಮಾರ್ಗಗಳು ಉದ್ಧಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅದೇ ಆಗ್ಯದೇನು ವಾಸ್ತವವಾಗಿ ಏನಾಗ್ಯದ? ಈ ದೇಶದ ಮುಖ್ಯ ಎರಡು ಅಂಗಂದ್ರೆ ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಇವೆರಡು ಇವತ್ತು ಎದ್ದು ಹೋಗಿಬಿಟ್ಟಿದ್ದಾವೆ. ಇದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಆ ನೋವನ್ನು ಇಲ್ಲಿ ನಮ್ಮ ಮಹಾಬಲೇಶ್ವರ ರಾವ್ ಅವರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೇನು ಪರಿಹಾರ ಇದೆ ಇರಲಿ, ಸಿದ್ದರಾಮಯ್ಯಜಿ ಪರಿಹಾರ ಇದೆ ಇರಲಿ, ಮೋದಿಜಿ ಹೇಳಬೇಕು ಇದನ್ನು ಅಂತ ಹೇಳ್ತಾ ಮಹಾಬಲೇಶ್ವರ ರಾವ್ ಅವರ ನೋವನ್ನು ಸಂಕಟವನ್ನು ನಾವು ಏನೋ ನಿಮ್ಮ ಮುಂದೆ ಹಂಚ್ಕೋಬೇಕು ಅನಿಸ್ತು. ನಿಮಗೆ ಸರಿ ಅನಿಸಿರ್ಬೋದು ನಾನು ತಿಳ್ಕೊಂಡಿದ್ದೀನಿ, ಲೈಕ್ ಆಗಿರ್ಬೋದು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.